ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮನುಷ್ಯನ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯ ಜನ್ಮ ಬರಲು ಕಾರಣ ಏನು, ಅದು ಯಾವುದರಿಂದ ಉಂಟಾಗಿದೆ, ಮನುಷ್ಯನ ವಿಶೇಷತೆ, ಮನುಷ್ಯನ ಶತ್ರುಗಳು ಯಾವುವು, ಮನುಷ್ಯನ ಮುಖ್ಯ ಉದ್ದೇಶ ಏನು ಅಂತ ತಿಳಿದುಕೊಳ್ಳೋಣ. ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ ಮತ್ತು ದುರ್ಲಭ. ಪುರಾಣಗಳ ಪ್ರಕಾರ 84 ಲಕ್ಷ ಯೋನಿಗಳನ್ನು ಮುಗಿಸಿದ ಮೇಲೆ ಈ ಮಾನವ ಜನ್ಮ ಪಡೆಯಲು ಸಾಧ್ಯ. ಮನುಷ್ಯ ಅತೀ ಬುದ್ಧಿವಂತ ಜೀವಿ. ಏನೇ ಬರಲಿ ಜೀವನದಲ್ಲಿ ಅವನು ಶಕ್ತಿ ಸಾಮರ್ಥ್ಯದಿಂದ ಅದನ್ನು ಗೆಲ್ಲಲು ಸಾಧ್ಯ. ಇನ್ನು ಬೇರೆ ಯಾವುದೇ ಯೋನಿಗಳಲ್ಲಿ ಜನಿಸಿದ್ರೂ ಈ ಥರ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಬೇರೆ ಯೋನಿಗಳು ಅಂದರೆ ಪಶು, ಪಕ್ಷಿ, ಪ್ರಾಣಿ ಯಾವುದ್ರೊಳಗೆ ತಗೊಳ್ಳಿ, ಮಾನವನಷ್ಟು ಬುದ್ಧಿವಂತ ಜೀವಿ ಯಾವುದೂ ಇಲ್ಲ. ಏನು ಈ ಮಾನವ ಜನ್ಮಕ್ಕೆ ಕಾರಣ? ಗುಣ ಮತ್ತು ಕರ್ಮ. ಕರ್ಮಾನುಸಾರೇನ ಜನ್ಮ, ಗುಣಾನುಸಾರೇನ ಜೀವನ. ಕರ್ಮ ಎಂದರೆ ಕೆಲಸ. ನಾವು ಹಿಂದಿನ ಜನ್ಮಗಳಲ್ಲಿ ಏನೇನು ಕರ್ಮಗಳನ್ನು ಮಾಡಿರ್ತೀವೋ ಅದರ ಕರ್ಮ ಫಲದ ಪ್ರತಿರೂಪವೇ ಈ ಜನ್ಮ. ಪಾಪ ಪುಣ್ಯಗಳನ್ನು ಅನುಭವಿಸೋದಕ್ಕೆ ಈ ಜನ್ಮವನ್ನು ಪಡೆದುಕೊಂಡಿರ್ತೀವಿ. ಗುಣ ಎಂದರೆ ಸ್ವಭಾವ, ನೇಚರ್. ಒಬ್ಬೊಬ್ಬರು ಒಂದೊಂದು ಸ್ವಭಾವದಿಂದ ಅವರವರು ಕೆಲಸಗಳನ್ನು ಕರ್ಮಗಳನ್ನು ಮಾಡ್ತಾರೆ. ಅದರಿಂದನೇ ಅವರ ಮುಂದಿನ ಜನ್ಮ ಡಿಸೈಡ್ ಆಗ್ತಾ ಹೋಗುತ್ತೆ. ಗುಣಗಳು, ಜನ್ಮಗಳು ಡಿಸೈಡ್ ಆಗುತ್ತೆ. ಈ ದೇಹ ಯಾವುದರಿಂದ ಉಂಟಾಗಿದೆ? ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಅದು ಯಾವ್ಯಾವುದು ಅಂತ ನೋಡೋಣ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪಂಚಭೂತಗಳಿಂದನೇ ಈ ದೇಹ, ಒಳಗೂ ಎಲ್ಲ ಅದರಿಂದನೇ ಕ್ರಿಯೆ ಆಗಿದೆ, ಮತ್ತು ಹೊರಗೂ ಎಲ್ಲ ಕಡೆ ಪಂಚಭೂತಗಳಿಂದನೇ ಮಾನವ ಜೀವನ ಮಾಡೋಕ್ಕೆ ಸಾಧ್ಯ. ಆದರೆ ಈ ದೇಹ ಎಂದ್ರೇ ಪ್ರಕೃತಿ. ಇದಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಯಾವುದು? ಪರಮಾತ್ಮನ ಅಂಶವಾದ ಆತ್ಮ, ಚೈತನ್ಯ, ಎನರ್ಜಿ. ಅದು ಎಲ್ಲರಲ್ಲೂ ಇದೆ. ಇದರಿಂದನೇ ಈ ದೇಹ ಕೆಲಸ ಮಾಡ್ತಾ ಇದೆ. ಅಕಸ್ಮಾತ್ ಆ ಚೈತನ್ಯ ಇಲ್ಲ ಅಂತಂದರೆ ಈ ದೇಹ ಜಡವಸ್ತು ಆಗೋಗುತ್ತೆ. ಮನುಷ್ಯನ ವಿಶೇಷತೆ. ಮನುಷ್ಯ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಕಲ್ತ್ಕೋಬೋದು. ಸೃಜನಶೀಲತೆ, ಜ್ಞಾನ ತಿಳಿಬಹುದು, ವಿವೇಕ ಬುದ್ಧಿ, ಭಾವನೆಗಳನ್ನು ಹಂಚ್ಕೊಳ್ಳೋದು, ಇಂದ್ರಿಯಗಳಿಂದ ಇಂದ್ರಿಯ ವಸ್ತುಗಳನ್ನು ಅನುಭವಿಸ್ಬೋದು, ಮಾತನಾಡ್ಬೋದು, ಕೇಳಬಹುದು, ಬುದ್ಧಿಯನ್ನು ಉಪಯೋಗಿಸಿ ಸರಿಯಾದ ಡಿಸಿಷನ್ ತಗೋಬೋದು, ದೇವರ ಅನುಭವವನ್ನು ಪಡ್ಕೋಬೋದು. ಈ ಪ್ರಪಂಚದಲ್ಲಿ ಏನೇ ಒಂದು ನೋಡಿದ್ರೂ ಅದರ ತತ್ವವನ್ನು ತಿಳ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಮನುಷ್ಯನಿಗೆ ಇದೆ. ಆಮೇಲೆ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಬೋದು. ನೆಕ್ಸ್ಟ್ ಮನುಷ್ಯನ ಶತ್ರುಗಳು. ಯಾವುದು? 6 ಶತ್ರುಗಳಿದೆಯಂತೆ, ಅರಿಷಡ್ ವರ್ಗಗಳು. ಫಸ್ಟ್ ಕಾಮ, ಅತಿ ಆಸೆ, ಕ್ರೋಧ, ಕೋಪ, ಲೋಭ, ಎಷ್ಟಿದ್ರೂ ತೃಪ್ತಿ ಇಲ್ಲ, ಮೋಹ, ಅಟ್ಯಾಚ್ಮೆಂಟ್, ಬಂಧನ, ಮದ, ಅಹಂಕಾರ, ಮಾತ್ಸರ್ಯ, ಜಲಸಿ. ತನ್ನತ್ರ ಇರೋದಲ್ಲದೆ ಎಲ್ಲರದನ್ನೂ ಬೇಕು ಅನ್ನೋಂತಹ ಜಲಸಿ, ಹೊಟ್ಟೆ ಕಿಚ್ಚು. ಇದೆಲ್ಲ ನಮ್ಮ ಮನಸ್ಸನ್ನು ಬಂಧಿಸುತ್ತೆ. ನಮ್ಮಲ್ಲೇ ಇರುವ ನಿಜ ತತ್ವವನ್ನು ಅರಿಯೋದಕ್ಕೆ ನಮ್ಮನ್ನು ದೂರ ಕರ್ಕೊಂಡೋಗುತ್ತೆ. ಮಾಯೆಯಿಂದ ಇದು ಆವರಿಸಿರುತ್ತೆ. ನಂತರ ಮನುಷ್ಯನ ಮುಖ್ಯ ಉದ್ದೇಶ ಏನು? ಏನನ್ನು ತಿಳ್ಕೊಳ್ಳೋದಕ್ಕೆ ಈ ಮನುಷ್ಯ ಈ ಜನ್ಮವನ್ನು ಪಡ್ಕೊಂಡಿದ್ದಾನೆ ಅಂದರೆ, ಪ್ರತಿಯೊಬ್ಬ ಮಾನವನು ಈ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಈ ಜನ್ಮವನ್ನು ಪಡ್ಕೊಂಡಿದ್ದಾನೆ. ಒಂದೊಂದೇ ನೋಡೋಣ. ಆತ್ಮಜ್ಞಾನ. ನಾನು ದೇಹ ಅಲ್ಲ, ಆತ್ಮ ಎಂಬ ಅನುಭವ ಪಡ್ಕೊಳ್ಳೋದಕ್ಕೆ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಸೆಕೆಂಡ್ ದೇವರ ಧರ್ಮ ಪಾಲನೆ. ವೇದಗಳಲ್ಲಿ, ಉಪನಿಷತ್ತು, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರುವ ಹಾಗೆ ಜೀವನ ನಡೆಸುವುದು. ಹೇಗೆ ಅಂತಂದರೆ, ಲೋಕ ಕಲ್ಯಾಣ ಕೆಲಸಗಳನ್ನು ಮಾಡುವುದು, ಮಾನವೀಯತೆ, ಎಲ್ಲರಿಗೂ ಸಹಾಯ ಮಾಡುವುದು. ಮೂರನೇದು ಪರಮಾತ್ಮನ ಅನುಭವ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಉನ್ನತವಾದ ಶಕ್ತಿ ಹೊಂದಿದೆ ನನಗಿಂತ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ತಿಳ್ಕೊಂಡು ಅನುಭವ ಪಡೆಯೋದಕ್ಕೆ ಸಾಧ್ಯ. ಫೋರ್ತ್ ಮೋಕ್ಷ, ಲಿಬರೇಷನ್. ಈ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಹೊಂದ್ಬೋದು. ಯಾವಾಗ? ಕರ್ಮಶೂನ್ಯ ಆದಾಗ. ಕರ್ಮಶೂನ್ಯ ಅಂದರೆ ಏನು? ಪಾಪ ಪುಣ್ಯ
ಝೀರೋ ಆಗಬೇಕು, ಬ್ಯಾಲೆನ್ಸ್ ಏನೂ ಇರಬಾರ್ದು. ಇವಾಗ ಬ್ಯಾಂಕಲ್ಲಿ ನಾವು ಡೆಬಿಟ್ಟು ಕ್ರೆಡಿಟ್ಟು ಇರುತ್ತೆ, ಅದೆಲ್ಲ ಬ್ಯಾಲೆನ್ಸ್ ಎಲ್ಲ ಝೀರೋ ಆದಮೇಲೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಹಾಗೆಯೇ ನಮ್ಮಲ್ಲೂ ಪಾಪ ಪುಣ್ಯ ಪೂರ್ತಿ ಝೀರೋ ಆದರೆ ಮೋಕ್ಷವನ್ನು ಪಡ್ಕೊತೀವಿ, ಪರಮಾತ್ಮನನ್ನು ಸೇರ್ತೀವಿ. ಇದೇ ಮಾನವನ ಮುಖ್ಯ ಉದ್ದೇಶ. ಅದಕ್ಕೆ ಮಾನವ ಜನ್ಮ ದುರ್ಲಭ ಅಂತ ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.